ಯಪ್ಪ ಯಪ್ಪ ಏನ್ ಸಿನಿಮಾ ಅಣ್ಣ ಇದು? ಏನ್ ಫಾರಿನ್ ಸಿನಿಮಾನಾ ಏನೋ ಇಂಡಿಯನ್ ಸಿನಿಮಾನಾ ಅಂತ ನಾನ್ ಡೌಟ್ ಅಲ್ಲಿ ಇದ್ದೆ ಅಣ್ಣ. ಕರೆಕ್ಟ್ ಆಗಿ ಇದು ಪಕ್ಕ ಇಂಡಿಯನ್ ಸಿನಿಮಾ ಅಲ್ಲ ಅಣ್ಣ, ಇದು ಪಕ್ಕ ಫಾರಿನ್ ಸಿನಿಮಾನೇ. ಯಶ್ ಅಣ್ಣನವರ ಫ್ಯಾನ್ ಇಂಡಿಯಾ ಸಿನಿಮಾ ಆದ KGF 1 ಮತ್ತು 2 ಟಾಕ್ಸಿಕ್ ಸಿನಿಮಾ ರೆಕಾರ್ಡ್ ನ ಜಾಸ್ತಿ ಮಾಡಲ್ಲ ಅಂತ ಅನಿಸುತ್ತೆ. ಈ ಸಿನಿಮಾದ ಸ್ಟೋರಿ ಏನಂದ್ರೆ ಅಣ್ಣ, ಯಶ್ ಮತ್ತು ನಯನತಾರ ಬ್ರದರ್ ಅಂಡ್ ಸಿಸ್ಟರ್ ಆಗಿರುತ್ತಾರೆ. ಪೋರ್ಚುಗೀಸ್ ಇರುವಂತ ಜಾಗ ಗೋವಾ ಆಗಿರುತ್ತೆ. ಇವರಿಬ್ಬರು ಓಪಿಯನ್ ಟ್ರೇಡ್ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಲ್ಲಿರುವಂತ ಕೈರಾ ಅಡ್ವಾಣಿ ಯಶ್ ಅವರ ಲೈಫ್ ಅಲ್ಲಿ ಇವರಿಬ್ಬರ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಣ್ಣ. ಫಸ್ಟ್ ಹಾಫ್ ನಲ್ಲಿ ಮಾತ್ರ ಒಂದೊಂದು ಸೀನ್ ಗಳು ಒಬ್ಬೊಬ್ಬರಿಗೆ ಅರ್ಥ ಆಗಬಹುದು, ಇನ್ನೊಬ್ಬರಿಗೆ ಅರ್ಥ ಆಗದೇ ಇರಬಹುದು. ನನಗೆ ಹೆಂಗಿತ್ತು ಅಂದ್ರೆ ತಲೆ ಕರ್ಕೊಂಡಿದ್ದೀನಿ ಅಣ್ಣ ಇದೆಲ್ಲ ನೋಡಿ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್, ಫೈಟ್ ಸೀನ್ಸ್ ಗಳು, ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾ ಕಲರ್ಫುಲ್ ಆಗಿತ್ತು ಅಣ್ಣ. ಈ ಸಿನಿಮಾಕ್ಕೆ ಬಹಳಷ್ಟು ಬಜೆಟ್ ಇಟ್ಟು ಸಿನಿಮಾನ ರೆಡಿ ಮಾಡಿದ್ರು. ಅದು ಎದಕ್ಕಪ್ಪ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲರ ಪಾತ್ರಗಳ ಗೆಟಪ್ ಗಳಿಗೆ ಹಣ ಜಾಸ್ತಿ ಹಾಕಿದ್ದಾರೆ ಅಂತ ಅನಿಸುತ್ತೆ ಅಣ್ಣ. ಈ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನ್ಸ್, ರೊಮ್ಯಾಂಟಿಕ್ ಸಾಂಗ್ಸ್, BGM ನನಗೆ ಇವೆಲ್ಲ ನೋಡಿ ಕೇಳಿ ಇಷ್ಟ ಆದವು. ಆದ್ರೆ ಸ್ಟೋರಿ ಮಾತ್ರ ತಲೆನೋವು. ನೀವೇನು ಈ ಸಿನಿಮಾನ ನೋಡೋಕೆ ಹೋಗ್ತಾ ಇದ್ರಿ ಅಂದ್ರೆ ತಲೆನೋವು ಗುಳಿಗೆ ನುಂಗಿ ಹೋಗಿ ಅಣ್ಣ. ಫಸ್ಟ್ ಹಾಫ್ ನಲ್ಲಿ ನಯನತಾರ ಇಲ್ಲ ಅಂದಿದ್ರೆ ಈ ಸಿನಿಮಾ ಏನಾಗ್ತಿತ್ತೋ ಏನೋ. ಇನ್ನು ಸೆಕೆಂಡ್ ಹಾಫ್ ನಲ್ಲಿ ಯಶ್ ಮತ್ತು ರುಕ್ಮಿಣಿ ವಸಂತ ಇವರ ಒಳ್ಳೊಳ್ಳೆ ಸೀನ್ಸ್ ಗಳು ಚೆನ್ನಾಗಿದ್ದಾವೆ. ಅನ್ನೆಸೆಸರಿ ಸನ್ನಿವೇಶಗಳು ಜಾಸ್ತಿ ಅನಿಸಿತು. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಈ ಸಿನಿಮಾಕ್ಕೆ ಯಾಕೆ ಈ ತರ ಮಾಡಿದ್ರು? ಸ್ವಲ್ಪ ಸಿನಿಮಾ ಓಕೆ ಅಂತ ಅನಿಸಿತು. ಇನ್ನು ಸ್ವಲ್ಪ ಸ್ಟೋರಿನ ಬದಲಾಯಿಸಿದ್ರೆ ಫ್ಯಾನ್ ಇಂಡಿಯಾ ಅಲ್ಲ ಈ ಭೂಮಿಗೆ ನಂಬರ್ 1 ಸಿನಿಮಾ ಆಗ್ತಿತ್ತು ಅಣ್ಣ. ಈ ಸಿನಿಮಾ ಬಗ್ಗೆ ಒಟ್ಟಾರೆ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳು ಮತ್ತು ಫ್ಯಾಮಿಲಿ ಆಡಿಯನ್ಸ್ ಈ ಸಿನಿಮಾನ ನೋಡೋಕೆ ಆಗಲ್ಲ ಅಂತ ಅನಿಸುತ್ತೆ ಅಣ್ಣ. ಯಾಕೆಂದ್ರೆ ಬರೀ ಫಾರಿನ್ PUBG ಇರುತ್ತೆ ಅದಕ್ಕೆ ಅಣ್ಣ. ಈ ಸಿನಿಮಾಕ್ಕೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5 ಗೆ 3.5 ಸ್ಟಾರ್ಸ್ ಕೊಡ್ತೀನಿ. ಆಲ್ರೆಡಿ ನೀವು ಈ ಸಿನಿಮಾನ ನೋಡಿದ್ರೆ ನಿಮಗೆ ಏನ್ ಅನ್ಸಿತ್ತು ಪಟ ಕಮೆಂಟ್ ಮಾಡಿ ತಿಳಿಸಿ, ನೋಡ್ತೀನಿ ಅಣ್ಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ ಚಾನಲ್ ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಕ್ಲೈಮ್ಯಾಕ್ಸ್ ನಲ್ಲಿ ರಾಯ ಮತ್ತು ಟಿಕೆಟ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಸೊ ಮಚ್ ಗೈಸ್.